ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಹಾಕಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರ್ಬೇಕಂತ ಹೇಳ್ಕೊರ್ಕೊಂತೀನಿ. ಫ್ರೆಂಡ್ಸ್, ಇವತ್ತು ನಾನು ವಿಡಿಯೋ ಲಾಗ್ ಮಾಡ್ಲಿಕ್ಕತ್ತೀನಿ. ವಿಡಿಯೋ ಲಾಗ್ ಅಂದ್ರೆ ಫ್ರೆಂಡ್ಸ್ ಇದೇನೂ ಇಲ್ಲ. ಇಲ್ಲಿ ನೋಡ್ರಿ, ಇದೆಲ್ಲ ಕ್ಯಾಂಡಲ್ಸ್ ರೀ. ಅಂದರೆ 2022-23ನಾಗ ನಾನು ಸ್ಟಾರ್ಟ್ ಮಾಡಿದ್ದೆ ರೀ ಕ್ಯಾಂಡಲ್ ಮಾಡೋದು. ಅಂದರೆ 2022-23ರಾಗ ಸ್ಟಾರ್ಟ್ ಮಾಡಿದ್ದೆ ಕ್ಯಾಂಡಲ್ಸ್ ಮಾಡೋದು. ಇದೆಲ್ಲ ಮೋಲ್ಡ್ಸ್ ರೀ. ಮೋಲ್ಡ್ಸ್ ಅಂದರೆ ಎಂಥದ್ರಿ? ಸಿಲಿಕಾನ್ ಮೋಲ್ಡ್ಸ್ ಅಂತ ಬರ್ತಾವ್ರಿ ಇವ. ಇಲ್ಲಿ ನೋಡ್ರಿ, ಇವನು ಮೋಲ್ಡ್ಸ್ ರೀ. ಅಂದ್ರೆ ಏನ್ರಿ, ಇವ ಬಂದು ಅಲ್ಯೂಮಿನಿಯಂ ಮೋಲ್ಡ್ಸ್. ಇದೆಲ್ಲ ಸಿಲಿಕಾನ್ ಮೋಲ್ಡ್ಸ್. ಅದ್ರದ್ದು ಏನೈತಲ್ರಿ ನೋಡ್ರಿ, ಡಿಸೈನ್ ಐತಲ್ಲ, ಇದು ರೋಸ್ ರೀ. ಇದು ರೋಸ್ ಮತ್ತೆ ಇದು ರೌಂಡ್ ಶೇಪ್ ಬರ್ತೈತಿ. ಆಮೇಲೆ ಇದೊಂದ್ರಿ, ಇವೆಲ್ಲ ಬಂದ್ರಿ ಫ್ರೇಗ್ರೆನ್ಸ್. ಅಂದ್ರೆ ವಾಸನೆ ಬರ್ಬೇಕಂತ ಹೇಳಿನ ಅದ್ರೊಳಗ ಫ್ರೇಗ್ರೆನ್ಸ್ ಆಯಿಲ್ ಬರ್ತೈತಿ, ಅದು ಹಾಕಿ ಇದೆಲ್ಲ ಫ್ರೇಗ್ರೆನ್ಸ್ ಹಾಕಿ ಮಾಡಿದ್ರಿ ಕ್ಯಾಂಡಲ್ಸ್ ರೀ. ಅಂದ್ರೆ ಏನ್ರಿ, ಈಗ ಪಾರ್ಟಿಗೆ ಮತ್ತು ಆಮೇಲೆ ಯಾವ್ದಾದ್ರು ಶಾಪ್ ಇರ್ತೈತಲ್ಲ, ಯಾವ್ದಾದ್ರು ಶಾಪ್ ಗಿಫ್ಟ್ ಶಾಪ್ನಾಗ ಏನಿರ್ತೈತಲ್ಲ ಅದೆಲ್ಲ ಮಾರೋ ಕ್ಯಾಂಡಲ್ಸ್ ರೀ. ಇದು ಇನ್ನೊಂದು 5 ರೂಪಾಯ್ದು 10 ರೂಪಾಯ್ದು ನಾವೇನು ಅಂಗಡಿನಾಗ ತಗೊಂತೀವಲ್ಲ ಅವನು ಇದ್ದು ರೀ. ಅವು ಬಂದು ಮತ್ತೆ ನಾನು ರಿಟರ್ನ್ ಮಾಡಿದೆ. ಯಾಕಂತೇಳಿ ನಿಮ್ಗೆ ಹೇಳ್ತೀನಿ. ಇದು ಬಂದು ದಾರ ರೀ, ಥ್ರೆಡ್ ರೀ. ಇದಕ್ಕೇನು ಬೇಕಲ್ಲ, ಇಲ್ಲಿ ನೋಡ್ಬೋದ್ರಿ ನೀವು. ಇದೇನೈತಲ್ಲ ಥ್ರೆಡ್. ಇದು ಥ್ರೆಡ್ಡಿಂದ ಏನು ನಾವು ಇದು ಮಾಡ್ತೀವಲ್ಲ ಅದ್ರದ್ದು ಮಾಡೋದ್ರಿ ಇದು ದಾರ. ಇದು ಬಂದು ನಾನು ಇವಾಗ ಯಾಕೆ ನಿಮ್ಗೆ ತೋರ್ಸ್ಲಿಕ್ಕತ್ತೀನಲ್ಲ, ಯಾರಿಗೆ ಇಂಟ್ರೆಸ್ಟ್ ಐತಿ ಕ್ಯಾಂಡಲ್ ಮಾಡೋದ್ರೊಳಗಂತಂದ್ರೆ ಅದು ಸೇಲ್ ಮಾಡಾಕ್ರಿ ನಾನು. ಯಾಕಂದ್ರೆ ಇವಾಗ ಹುಡುಗರಿಗೆ ಸ್ಕೂಲ್ ಕಲ್ಸಕ್ಕ ಇದೆಲ್ಲ ಆಗಾಕತ್ತಿಲ್ಲ. ಅದು ಒಂದಾದ್ರೂ ಇನ್ನೊಂದ್ರಿ, ವ್ಯಾಕ್ಸ್ ರೇಟ್ ಅಂದ್ರೆ ಒಂದು ನಿಮಿಷ ನೋಡ್ರಿ, ನೀವು ನೋಡ್ಬೋದು. ಇದು ಬಂದು ವ್ಯಾಕ್ಸ್ ರೀ. ಇದ್ರಲಿಂದನೇ ನಾವು ಮೆಲ್ಟ್ ಮಾಡಿನ ಕ್ಯಾಂಡಲ್ ಮಾಡೋದ್ರಿ. ಇದು ಫಸ್ಟ್ ಕ್ವಾಲಿಟಿ ವ್ಯಾಕ್ಸ್ ರೀ. ನೋಡ್ರಿ, ಇದು 2020ನಾಗ 23ನಾಗ ಆ ಟೈಮ್ನಾಗ ತಗೊಂಡಿದ್ದು ವ್ಯಾಕ್ಸ್ ರೀ. ಇನ್ನವರೆಗೂ ಏನೂ ಹಾಕಿಲ್ಲ. ಈ ಸ್ವಲ್ಪ ಉಳಿದಿತ್ರಿ, 1-2 kg ಅಷ್ಟೇನ, 3 kg ಅಷ್ಟು ವ್ಯಾಕ್ಸ್ ನನ್ನ ಕಡೆ ಉಳಿದಿತ್ತ. ಅವಾಗ 25 kg ಚೀಲ ಬರ್ತೈತ್ರಿ ಅದು. ಅವಾಗ ತಗೊಂಡಿದ್ದೆ ನಾನು. ಅದ್ರೊಳಗ ನಾನು ಭಾಳ ಕ್ಯಾಂಡಲ್ಸ್ ತಗೊಂಡು ನಾನು 5 ರೂಪಾಯ್ದು 10 ರೂಪಾಯ್ದು ಇಷ್ಟ. ಇಲ್ಲಿ ಇರೋದಂದ್ರೆ ಇವಾಗ ಸದ್ಯಕ್ಕೆ ಯೂಸ್ ಆಗೋದಂದ್ರೆ ಏರಿಯಾದಾಗ ನಮ್ಮ ಮಾರ್ಕೆಟ್ನಾಗ ಏನು ತಗೊಂತಾರಲ್ರಿ 5 ರೂಪಾಯ್ದು 10 ರೂಪಾಯಿ ಕ್ಯಾಂಡಲ್ಸ್ ಅವ ರೀ. ಅದು ಮಾಡಿದ್ದೆ ರೀ. ಅದು ಮಾಡಿದ್ರೆ ಏನಾಯ್ತು, ವ್ಯಾಕ್ಸಿನ್ ರೇಟ್ ಜಾಸ್ತಿ ಆಗ್ಬಿಡ್ತು ಒಮ್ಮಿಕ್ಲೇನ. ವ್ಯಾಕ್ಸಿನ್ ರೇಟ್ ಭಾಳ ಅಂದ್ರೆ ಭಾಳ ಜಾಸ್ತಿ ಆಯ್ತು. ಹಂಗಂತೇಳಿ ಮತ್ತೆ ನಮ್ಗೆ ತೊಗೊಳಕ್ ಆಗಿಲ್ರಿ. ಕೆಜಿಗೆ 250 ರೂಪಾಯಿ 300 ರೂಪಾಯಿ ಅಂತೇಳಿ ಫಸ್ಟ್ ಕ್ವಾಲಿಟಿದು ವ್ಯಾಕ್ಸ್ ರೇಟ್ ಆಯ್ತ್ರಿ. ಆಮ್ಯಾಗ ಏನಾಯ್ತ್ರಿ, ನಮ್ಗೆ ಬರ್ಬರ್ತಾ ಈಗ ಅಂಗಡಿ ಒಳಗೆ ಹೋಲ್ಸೇಲ್ ಕೇಳಕ್ ಹೋದ್ರೆ 10 ರೂಪಾಯಿ ಪ್ಯಾಕೆಟ್ನೊಳಗೆ ಅಂದ್ರೆ ಒಂದು ಪ್ಯಾಕೆಟ್ನಾಗ 10 ಪೀಸ್ 12 ಪೀಸ್ ಬರ್ತಾವಲ್ಲ. ಒಂದು ಕ್ಯಾಂಡಲ್ ನಮ್ಗೆ 5 ರೂಪಾಯಿ 6 ರೂಪಾಯಿ ಅಂತೇಳಿ ಈ ರೇಟಿಗೆ ಕೇಳಾಕ ಮುಂದೆ ಶುರು ಆಯ್ತ್ರಿ. ಅಂದ್ರೆ ಸ್ವಲ್ಪ ದಿನ ನಾವು 2-3 ತಿಂಗಳ ತನಕ ಕ್ಯಾಂಡಲ್ಸ್ ಮಾಡಿ ನಾವು ಹೊರಗಡೆ ಕೊಟ್ವಿ. ಹೊರಗಡೆ ಕೊಟ್ಟ ಮ್ಯಾಗ ಏನಾಯ್ತ್ರಿ, ಅವ್ರ ಭಾಳ ಅಂದ್ರೆ ಭಾಳ ಕಮ್ಮಿ ರೇಟ್ನಾಗ ಕೇಳಕ್ ಶುರು ಮಾಡಿದ್ರಿ ಕ್ಯಾಂಡಲ್ 5 ರೂಪಾಯ್ದು 10 ರೂಪಾಯ್ದು. ಇವಂದ್ರೆ ಹೆಂಗ್ರಿ, ಇವೆಂಟ್ಸ್ ಅಂದ್ರೆ ಈಗ ಪಾರ್ಟಿ ಫಂಕ್ಷನ್ಸ್ ಏನಾದ್ರು ಇರ್ತಾವಲ್ಲ ಆ ಟೈಮಿಗೆ ನಮ್ಗೆ ಆರ್ಡರ್ ಕೊಡ್ತಿದ್ರಿ. ಆರ್ಡರ್ ಕೊಟ್ಟಾಗ ಏನ್ ಮಾಡ್ತಿದ್ವಿ, ಮಾಡಿ ಕೊಡ್ತಿದ್ವಿ. ಇಲ್ಲಿ ನೋಡ್ಬೋದ್ರಿ, ಇವೆಲ್ಲ ನೋಡ್ರಿ, ದೀಪಾವಳಿ ಮತ್ತು ಆಮೇಲೆ ನ್ಯೂ ಇಯರ್ ಏನಾದರೂ ಇದ್ರಲ್ಲ ಇಂಥ ಕ್ಯಾಂಡಲ್ಸ್ ಸೇಲ್ ಆಗ್ತಿದ್ವು ರೀ. ಅಂದರೆ ನಮ್ಗೆ ಹೆಂಗಂದ್ರೆ, ಈಗ ನಾವು ಹೊರಗಡೆ ಕೊಟ್ರಂದ್ರೆ ಇದಕ್ಕೆ ಬಾಕ್ಸ್ ಅಂತೇಳಿ ಬರ್ತೈತ್ರಿ. ಬಾಕ್ಸಿಂದೆಲ್ಲ ನಾವು ಕೇಳಿ ನೋಡಿದ್ರಿ, ಭಾಳ ಅಂದ್ರೆ ಭಾಳ ರೇಟ್ ಹೇಳಿದ್ರಿ. ಒಂದು ಬಾಕ್ಸ್ ಮಾಡ್ಸಕ್ಕೆ ನಮ್ಗೆ 10 ರೂಪಾಯಿ 20 ರೂಪಾಯಿ ಹಿಂಗೆ ಆಗ್ತೈತ್ರಿ. ಈಗ ಹಂಗಾದ್ರಲ್ಲ, ಈಗ ನಾವು ಹೊರಗಡೆ ಕೊಡಕ್ಕೆ ಹೋದ್ರು, ಅಂಗಡಿ ಒಳಗೆ ಕೊಡಕ್ಕೆ ಹೋದ್ರು ಅವ್ರೇನು ಹೇಳಕತ್ರ, ಬಾಕ್ಸ್ ಪ್ಯಾಕ್ ಮಾಡಿನ ನಮ್ಗೆ ಕೊಡ್ಬೇಕಂತಾರೆ. ಅಂದ್ರೆ ಅವ್ರಿಗೂ ಸೇಲ್ ಮಾಡ್ಬೇಕಲ್ಲ, ಹಂಗ ಕುಲ್ಲ ಇಟ್ರೆ ಆಗೋದಿಲ್ಲ ಅಂತೇಳಿ. ಈಗ ಮನೆ ಹತ್ರ ಮನೆ ಕಡೆ ಮತ್ತು ಆಮೇಲೆ ಹಿಂಗೆ ನಾನು ಹಿಂಗೆ ಫ್ರೆಂಡ್ಸಿಗೆಲ್ಲ ಹೇಳಿದಾಗ ಅವ್ರು ಬೇಕಂದಾಗ 5 ಪೀಸ್ 6 ಪೀಸ್ ಅಂತೇಳಿ ಹಿಂಗೆ ತೊಗೊತಿದ್ರಿ. ಹಂಗಂತೇಳಿ ಇವಾಗ ಏನು ಮಾಡ್ತೀನಿ ರೀ, ನಾನು ಇದೆಲ್ಲ ಸೇಲ್ ಮಾಡ್ಲಿಕ್ಕತ್ತೀನಿ. ಇದ್ರೊಳಗೆ ಇಂಟ್ರೆಸ್ಟ್ ಯಾರಿಗೈತಲ್ಲ, ಅಂದರೆ ಈ ಕ್ಯಾಂಡಲ್ ಬಿಸ್ನೆಸ್ ಮಾಡ್ಲಿಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಐತಿ, ಇಲ್ಲಕಂದ್ರೆ ನಿಮ್ದು ಏನಾದರೂ ಹೋಲ್ಸೇಲ್ ಅಂಗಡಿ, ಸ್ಟೇಷ್ನರಿ, ಈ ಥರ ಗಿಫ್ಟ್ ಸೆಂಟರ್ ಏನಾದರೂ ಇದ್ರೆ ನೀವು ಇದು ತಗೋಬಹುದು. ಅಂದ್ರೆ ಈ ವಿಡಿಯೋದ ಲಾಸ್ಟ್ ಎಂಡ್ನಾಗ ಏನೈತಲ್ರಿ, ನಾನು ನಿಮ್ಗೆ ಹೇಳ್ತೀನಿ. ಕಮೆಂಟ್ ಮಾಡ್ರಿ. ನೀವು ಕಮೆಂಟ್ ಒಳಗೆ ಏನು ಹಾಕ್ರಿ, ನಿಮ್ಮ ಫೋನ್ ನಂಬರ್ ನಿಮ್ಮ ಅಡ್ರೆಸ್ ಎಲ್ಲ ಹಾಕ್ರಿ. ನಿಮ್ಗೆ ಯಾರಿಗಾದ್ರೂ ಬೇಕಂದ್ರೆ ನಾನಿದ್ದು ಅಡ್ರೆಸ್ ಹೇಳ್ತೀನಿ. ಆಮೇಲೆ ನಮ್ಗೆ ಆದ್ರೆ ಇಲ್ಲೇ ಆಜು ಬಾಜು ಹುಬ್ಳಿ ಧಾರವಾಡ ಆಜು ಬಾಜು ಇದ್ದನು ಕೊರಿಯರ್ನು ಮಾಡ್ತೀನಿ ರೀ. ಅಂದ್ರೆ ಫಸ್ಟ್ ನಿಮ್ಗೆಲ್ಲ ಸ್ವಲ್ಪ ಅಮೌಂಟ್ ಎಲ್ಲ ನಮ್ಗೆ ಆಗ್ಬೇಕು. ಅಂದ್ರೆ ಇದು ತಗೊಂಡಿದ್ದೇನೈತಲ್ರಿ, ಇಲ್ಲಿ ನೋಡ್ಬೋದ್ರಿ, ಸಿಲಿಕಾನ್ ಮೋಲ್ಡ್ಸ್. ಇದು ಬಂದು ನಾನು 2,000 ರೂಪಾಯಿಗೆ ಒಂದು ತಗೊಂಡಿದ್ದೈತ್ರಿ. ಅವಾಗ ಇದಂತೂ ಆನ್ಲೈನ್ದಾಗ ತಗೊಂಡಿದ್ರಿ ನಾನು. ಇದು ನೋಡ್ಬೋದು ನೀವು. ಇದೇನು ನೋಡಕತ್ತೀರಲ್ಲ ಈ ಡಿಸೈನ್, ಇವೆಲ್ಲ ನಾನು
ಇಲ್ಲಿ ನೋಡ್ಬೇಕತ್ತಿರಲ್ಲ, ಇವೆಲ್ಲ ನಾನು ಸಿಲಿಕಾನ್ ಮೋಲ್ಡ್ಸ್ ಇವೇ ಇರ್ಲಿ ನಾನು ಆನ್ಲೈನ್ದಾಗ ತಗೊಂಡಿದ್ರಿ. ಅವಾಗ ನನಗೆ ಇದೆಲ್ಲ ತಗೋಬೇಕಂದ್ರೆ ಖಾಲಿ ಈ ಮೋಲ್ಡ್ಸಿಗೆ ಆಯ್ತ್ರಿ 8,000 ರೂಪಾಯಿ ತನ ಆಯ್ತ್ರಿ. ಅಂದ್ರೆ ಫಸ್ಟ್ ಕ್ವಾಲಿಟಿ ನಾನು ಫಸ್ಟ್ ಏನ್ ತಗೊಂಡಿದ್ದಲ್ಲ ಹೊಸದಾಗಿ, ಆವಾಗ ರೇಟ್ ಆಗಿದ್ದ ಒಂದ್ 8,000 ರೂಪಾಯಿನು 7,000 ರೂಪಾಯಿ ಆಗಿತ್ರಿ. ಅಷ್ಟೇ ನನ್ನ ನೆನಪ ಇಲ್ಲ. ಇವಾಗಂತೂ ಇದೆಲ್ಲ ಸೇಲ್ ಮಾಡಾಕತ್ತೀನಿ. ಅಂದ್ರೆ ಕ್ಯಾಂಡಲ್ಸ್ ಏನಿದಾವಲ್ರಿ ಇವೆಲ್ಲ ಏನ್ ನೋಡಾಕತ್ತಿರಲ್ಲ 11 ಇದಾವ್ರಿ. ಅಂದ್ರೆ ಈ ಸಣ್ಣ ಬಂದು 11 ಇದಾವ್ರಿ. ಮತ್ ಇವೊಂದು 3 ರೀ. 14 ಮೋಲ್ಡ್ಸ್ ಇವಾದ್ರಿ. ಇವ್ ಉಳಿದಿದ್ದೀವ್ರಿ. ಇವೆಲ್ಲ ಮೋಲ್ಡ್ಸ್ ಏನ್ ಮಾಡಾಕತ್ತೀನಿ ನಾನು ಸೇಲ್ ಮಾಡಾಕತ್ತೀನಿ. ನನಗಂತೂ ಇವಾಗಂತೂ ಇದ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರ ನನ್ ವಿಡಿಯೋಸ್ ಮತ್ತೆ ಆಮೇಲೆ ಹುಡುಗರು ಸ್ಕೂಲಿಗೆ ಕಳ್ಸಾಕ ಇದೆಲ್ಲ ಇದಾಗ್ತೈತಿ. ಏನಾದ್ರೂ ಫಂಕ್ಷನ್ ಇದ್ರೆಲ್ಲ ಆರ್ಡರ್ ಕೊಟ್ರೆ ನಾ ಮಾಡಿ ಕೊಡ್ತಿದ್ದೆ. ಅಂದ್ರೆ ಏನಾಗ್ತೈತೆ ಅಂದ್ರೆ ಈಗ ಯೂಸ್ ಇದ್ದಾರಾದ್ರೂ ಯೂಸ್ ಮಾಡ್ಕೊಂತಾರ ಅಂತೇಳಿ ಇದು ಸೇಲ್ ಮಾಡ್ಲಿಕ್ಕತ್ತೀನಿ. ಯಾರಿಗಾದ್ರೂ ಬೇಕಂದ್ರೆ ನೀವು ಖಂಡಿತ ನೀವು ಕಾಮೆಂಟ್ ಸೆಕ್ಷನ್ನಾಗ ನಿಮ್ ನಂಬರ್ ಅಡ್ರೆಸ್ ಬೇಕಂತೇಳಿ ಹೇಳಿದ್ರಲ್ಲ, ಖಂಡಿತ ನಾನು ಕೊರಿಯರ್ನು ಮಾಡ್ಲಿಕ್ಕೆ ಎಷ್ಟೋ ನಾನು ಟ್ರೈ ಮಾಡ್ತೀನಿ. ಒಂದ್ ವೇಳೆ ದೂರ ಇದ್ರಲ್ಲ ನೀವು ಬಂದು ತಗೊಂಡ್ ಹೋಗ್ಬೇಕಾಗ್ತೈತಿ. ಒಂದ್ ವೇಳೆ ಆಜು ಬಾಜು ಹುಬ್ಳಿ ಆಜು ಬಾಜು ಇದ್ರೆ ನಾನು ಖಂಡಿತ ಕೊರಿಯರ್ ಮಾಡ್ತೀನಿ. ಫ್ರೆಂಡ್ಸ್, ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾ ಮಾಡ್ತಾರೆ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬಂದು ತಲುಪ್ತಿದ್ವಿ. ಹಂಗಂತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ. ನಿಮ್ ಸಪೋರ್ಟ್ ಇಲ್ದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಫ್ರೆಂಡ್ಸ್, ಕ್ಯಾಂಡಲ್ಸ್ ಅಂತೂ ಮಾಡೋದಂದ್ರೆ ಬಹಳ ಈಸಿ ರೀ. ಅಂದ್ರ ಇವಾಗ ಏನಾಗೈತಂದ್ರ ಇವಾಗ ನಾನ್ 22-23 ಇದೇನೈತಲ್ಲ 2022-23ರಾಗ ವ್ಯಾಕ್ಸ್ ಫಸ್ಟ್ ಸ್ಟಾರ್ಟಿಂಗ್ ನಾನು ಕ್ಯಾಂಡಲ್ಸ್ ಮಾಡುವಾಗ ವ್ಯಾಕ್ಸಿನ್ ರೇಟ್ ಸ್ವಲ್ಪ ಕಮ್ಮಿ ಇತ್ರಿ. ಅವಾಗ ಏನ್ ಮಾಡ್ತಿದ್ರಿ ನಾನು ಹೊರಗಡೆ ಅಂದ್ರ ಬೇರೆ ಬೇರೆ ಊರ್ನ ಕೊಲ್ಲಾಪುರ ಹಿಂಗ ಬೇರೆ ಬೇರೆ ಮಹಾರಾಷ್ಟ್ರ ಈ ಸೈಡ್ ಎಲ್ಲ ಹೋಲ್ಸೇಲ್ ಅಂಗಡಿ ಇರ್ತಿದ್ರಿ ವ್ಯಾಕ್ಸಿನ್ದ. ಅಲ್ಲಿ ಅಷ್ಟು ಇಲ್ಲಿಂದ ಹುಬ್ಳಿಯಿಂದ ನಾ ಮಹಾರಾಷ್ಟ್ರಕ್ಕೆ ಸೈಡ್ ಹೋಗಿ ಕೊಲ್ಲಾಪುರ್ನಾಗ ಹೋಗಿನೂ ನಾನು ತಗೊಂಡಿದ್ದೈತ್ರಿ. ಮಹಾರಾಷ್ಟ್ರ ಕೊಲ್ಲಾಪುರ ಇಲ್ಲಿ ಹೋಗಿ ನಾನು ಅಂದ್ರೆ ಏನೋ ಒಂದು 200 ರೂಪಾಯಿ 300 ರೂಪಾಯಿ ಕಮ್ಮಿ ಸಿಗ್ತೈತೆ ಅಂತೇಳಿ ನಾ ಅಷ್ಟು ದೂರನು ಹೋಗಿ ನಾನು ತಗೊಂಡ್ ಬಂದಿದ್ದೈತ್ರಿ. ಇವಾಗ ಯಾಕೆ ಇದು ಸೇಲ್ ಮಾಡ್ಲಿಕ್ಕತ್ತೀನಿ ಅಂತಂದ್ರ ಒಮ್ಮಿಕ್ಲೇನ್ ಇವಾಗ ಕೆಜಿಗೆ ಬಂದು ಈಗ ನಾವು 5 ರೂಪಾಯಿದು 10 ರೂಪಾಯಿದು ಕ್ಯಾಂಡಲ್ಸ್ ಮಾಡ್ಬೇಕಂದ್ರೆ ಏನಾಗ್ತೈತ್ರಿ, ಫಸ್ಟ್ ಕ್ವಾಲಿಟಿದು ವ್ಯಾಕ್ಸ್ ಬೇಕಾಗ್ತೈತ್ರಿ. ಈಗ ನಾವು ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ತಗೊಳಕ್ ಹೋದ್ರೆ ಇದಕ್ಕಿಂತ ರೇಟ್ ಕಮ್ಮಿ ಇರ್ತೈತ್ರಿ. ಅಂದ್ರೆ ಈಗ ಅಂಗಡಿ ಒಳಗೆ ನಾವೇನು 5 ರೂಪಾಯಿದು 10 ರೂಪಾಯಿ ಕ್ಯಾಂಡಲ್ಸ್ ಕೊಡಾಕ್ ಹೋಗ್ತಿದ್ವಿ ಅಲ್ರಿ, ನಾನ್ ನಮ್ಮ ಮನೆಯವರ ಹೋಗ್ತಿದ್ರಿ. ನಾವಿಬ್ರು ಬಿಟ್ರೆ ಮತ್ತೆ ಯಾರು ಹೋಗ್ತಿದ್ದಿಲ್ಲ. ನಾನಾ ಮನ್ಯಾಗ ಕ್ಯಾಂಡಲ್ಸ್ ಮಾಡ್ತಿದ್ದೀರಿ. ನಾನು ನಮ್ಮ ಮನೆಯವ್ರು ಹೋಗಿ ಹೋಲ್ಸೇಲ್ ಅಂಗಡಿ ಇರ್ತಿದ್ವಲ್ಲ ಅಲ್ಲಿ ಕೊಟ್ಟು ಬರ್ತಿದ್ವಿ ರೀ. ಅಲ್ಲೇನಾಗ್ತೈತೆ ಅಂದ್ರೆ ಫಸ್ಟ್ ಕ್ವಾಲಿಟಿದ್ ಇಷ್ಟ ತಗೊಂತಿದ್ರಿ ಕ್ಯಾಂಡಲ್, ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿದೆಲ್ಲ ಕ್ಯಾಂಡಲ್ಸ್ ತಗೊಂತಿದ್ದಿಲ್ರಿ. ಯಾಕಂದ್ರ ಅವು ಇದು ವ್ಯಾಕ್ಸ್ ಐತಲ್ರಿ ಫಸ್ಟ್ ಕ್ವಾಲಿಟಿದ್, ಅದು ಕ್ಯಾಂಡಲ್ಸ್ ನಾವ್ ಮಾಡಿದ್ರಲ್ಲ ಅದು ಹಿಂಗ ನಾವ್ ಹಚ್ಚಿದ್ರು ಕರೆಕ್ಟ್ ಕುಂದ್ರೋದ್ರಿ. ಈಗ ಒಮ್ಮಿಕ್ಲನ್ ಥರ್ಡ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಒಳಗ ಕ್ಯಾಂಡಲ್ಸ್ ಏನಾಗ್ತಾವ್ರಿ ಮೆತ್ತಗಾಗ್ತಿದ್ವು, ಸರಿ ಹತ್ತಿದ್ದಿಲ್ರಿ. ಹಂಗಂತೇಳಿ ಅಂಗಡಿದವ್ರು ತಗೊಂತಿದ್ದಿಲ್ರಿ. ಇವಾಗ ಫಸ್ಟ್ ಕ್ವಾಲಿಟಿದ್ ನಾವು ಜಾಸ್ತಿ ರೇಟಿಗೆ ತಗೊಂಡ್ ಕಮ್ಮಿ ರೇಟಿಗೆ ಮಾರಿದ್ರೆ ನಮ್ಗೆ ಲಾಭನ ಇಲ್ದಂಗ ಆಗ್ತದೆ. ಹಂಗಂತೇಳಿ 2-3 ತಿಂಗಳ ತನ ನಾ ಕ್ಯಾಂಡಲ್ ಎಲ್ಲ ಮಾಡೀನ್ರಿ. ಈಗ ಏನಾದ್ರು ಫಂಕ್ಷನ್ ಟೈಮ್ನಾಗ ಏನಾದ್ರು ಕೊಡೋದಿದ್ರು ಇವ್ ಕಲರ್ಸ್ ಕ್ಯಾಂಡಲ್ಸ್ ಇದೇನ್ ನಾನು ಈ ವಿಡಿಯೋದಾಗ ತೋರ್ಸಿದೈತಲ್ಲ ಕಲರ್ಸ್ ಕ್ಯಾಂಡಲ್ನು ನಾನು ಮಾರಿದ್ದೈತ್ರಿ. ನೀವು ನೋಡ್ಬೋದು ಹೆಂಗ್ ಮಾಡೋದು ಹೆಂಗಿಲ್ಲ ಅಂತೇಳಿ ಎಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂತ ನಾನು ಹೇಳಾಕತ್ತೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಖಂಡಿತ ನೀವು ಕಾಮೆಂಟ್ ಸೆಕ್ಷನ್ನಾಗ ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್, ನಿಮ್ಮ ಅಡ್ರೆಸ್ ಎಲ್ಲ ನೀವು ತಿಳಿಸ್ರಿ. ಆದ್ರೆ ಇಲ್ಲಿಂದ ನಾನು ಕಳ್ಸಕ್ಕೆ ಟ್ರೈ ಮಾಡ್ತೀನಿ ರೀ. ಅಂದ್ರೆ ಕೊರಿಯರ್ ಮಾಡಕ್ಕೆ ನಾನು ಟ್ರೈ ಮಾಡ್ತೀನಿ. ಆದ್ರೆ ಒಂದ್ ವೇಳೆ ಇಲ್ಲ ಅನ್ಪ ನೀವ ಬಂದು ತಗೊಂಡ್ ಹೋಗ್ತೀರಿ ರೇಟ್ ಎಲ್ಲ ಇದು ಮಾಡ್ತೀರ ಅಂತೇಳಿ ಅಂದ್ಮ್ಯಾಗ ನೀವು ಬಂದು ಭೇಟಿಯಾಗಿ ಎಲ್ಲ ತಗೊಂಡ್ ಹೋಗ್ಬೇಕು. ಅಂದ್ರ ಹೆಂಗಂತಂದ್ರೆ ಇವಾಗ ಜಾಸ್ತಿ ಅಂದ್ರೆ ಜಾಸ್ತಿ ಇದಾವ್ರಿ ಮಾಡಿ ಇಟ್ಟಿದ್ದೈತ್ರಿ. ಇವಾಗ ಏನಾದ್ರು ಇವೆಂಟ್ಸ್ ಏನಾದ್ರು ಇದ್ರೆ ಫೋನ್ ಮಾಡಿ ಅವರು ತಗೊಂತಿದ್ರಿ. ಹಿಂಗ ಬೇಕಂತ ಹೇಳಿ ಏನಾದ್ರು ಬರ್ತ್ಡೇ ಇರ್ಲಿ ಏನಾದ್ರು ಫಂಕ್ಷನ್ ಟೈಮ್ನಾಗ ಇವೆಂಟ್ಸ್ ಇದ್ರು ಅವ್ರು ಫೋನ್ ಮಾಡಿ ತಗೊಂತಿದ್ರು. ಇವಾಗ ಏನಾಗ್ಬಿಟ್ಟೈತ್ರಿ, ಇವಾಗ ದೀಪಾವಳಿ ಮತ್ತು ಆಮೇಲೆ ನ್ಯೂ ಇಯರ್ ಕ್ರಿಸ್ಮಸ್ ಹಬ್ಬಕ್ಕೆ ಟೈಮ್ನಾಗ ಏನಾದ್ರು ಬೇಕಂದ್ರೆ ಕ್ಯಾಂಡಲ್ಸ್ ಎಲ್ಲ ತಗೊಂತಾರೆ. ಈ ಹೊರಗಡೆ ನಾವು ಅಂಗಡಿನಾಗ ಗಿಫ್ಟ್ ಶಾಪ್ನಾಗ ಕೊಡಕ್ ಹೋದ್ರು ಅವ್ರು ಬಾಕ್ಸ್ ಪ್ಯಾಕಿಂಗ್ ಕೇಳ್ತಾರ್ರಿ. ಬಾಕ್ಸ್ ಪ್ಯಾಕಿಂಗ್ ಮಾಡ್ಸಕ ಅಷ್ಟು ಅಂದ್ರೆ ಒಂದು ಬಾಕ್ಸಿನ ರೇಟ್ ಬಂದು 20-25 ರೂಪಾಯಿ ಅಂತೇಳಿ ಹೇಳ್ತಾರೆ. 15 ರೂಪಾಯಿ 20-25 ಹೆಂಗಂತಾರೆ. ಒಂದು ಬಾಕ್ಸಿನ ರೇಟ್ ಅಷ್ಟಾದ್ರೆ ಈಗ ಮೋಲ್ಡ್ಸ್ ಪ್ರಕಾರ ರೀ. ಅಂದ್ರೆ ಮೋಲ್ಡ್ಸ್ ಅಂದ್ರೆ ಕ್ಯಾಂಡಲ್ ಈಗ ನೋಡಿರಲ್ಲ ನೀವು ಕ್ಯಾಂಡಲ್ಸ್
ಆ ಕ್ಯಾಂಡಲ್ ಸೈಜಿನ ಪ್ರಕಾರ ನಾವು ಬೇರೆ 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 ಬಾಕ್ಸ್ ಮಾಡಿಸ್ಬೇಕಾಗ್ತೈತ್ರಿ. ಒಮ್ಮಿಕ್ಲನ ಏನಾಗ್ತೈತ್ರಿ, ಈಗ ಈ ಬಾಕ್ಸಿಂದ ಒಂದು ರೇಟ್ ಇದ್ರಲ್ಲ ಇನ್ನೊಂದು ಬಾಕ್ಸಿಂದ ಇನ್ನೊಂದು ರೇಟ್ ಇರ್ತೈತ್ರಿ. ಅಂದ್ರೆ ಈಕ್ವಲ್ ಯಾವ ರೇಟ್ನು ಇರೋದಿಲ್ಲ. ಈಗ ನಾವು ತಗೊಳೋದನ್ನ ಇಷ್ಟ ರೇಟ್ ಅಂತಂದ್ರ ಈಗ ನಾವು ಬಾಕ್ಸ್ ಮಾಡಿಸಿದ್ರು ಅವ್ರು ತಗೊಳೋದು ಹೋಲ್ಸೇಲ್ನಾಗ ಕೇಳೋದಂತೂ ಅವ್ರು ಕಮ್ಮಿ ರೇಟ್ನಾಗ ಕೇಳ್ತಾರ್ರಿ. ಇವಾಗ ನಿಮ್ದ ಆದಂತ ಮನ್ಯಾಗ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ, ಮನ್ಯಾಗ ನಮ್ಗ ಸ್ವಲ್ಪ ಅಂಗಡಿಗೆಲ್ಲ ಕೊಡ್ತೀರಂತ ಅಂದವ್ರಿಗೆಲ್ಲ ಭಾಳ ಅಂದ್ರೆ ಭಾಳ ಉಪಯೋಗ ಐತ್ರಿ. ಅಂದ್ರೆ ನೀವು ವ್ಯಾಕ್ಸ್ ಏನೈತಲ್ಲ, ಈಗ ವ್ಯಾಕ್ಸಿನ್ ಒಳಗ ನೀವು ಹೆಂಗ ಫ್ರೇಗ್ರೆನ್ಸ್ ಹಾಕ್ಬೇಕು, ಹೆಂಗ ಮಾಡ್ಬೇಕು, ಎಷ್ಟದು ಅಂದ್ರೆ ಟೆಂಪ್ರೇಚರ್ ಅಂದ್ರೆ ನಾವು ವ್ಯಾಕ್ಸ್ ಏನು ಬಿಸಿ ಮಾಡ್ತೀವಲ್ಲ ಎಷ್ಟು ಟೆಂಪ್ರೇಚರ್ ಇದ್ದು ನಾವು ಕ್ಯಾಂಡಲ್ಸ್ ಮಾಡ್ಕೋಬಹುದು ಅಂತೇಳಿ ಅದನ್ನ ನಿಮ್ಗೆ ಹೇಳ್ಕೊಡ್ತೀನಿ ಹೆಂಗ್ ಮಾಡ್ತಾರೆ ಹೆಂಗಿಲ್ಲ ಅಂತೇಳಿ. ಫ್ರೆಂಡ್ಸ್, ನಾವು ದುಡ್ಕೊಂಡ್ ತಿನ್ನೋದ್ರೊಳಗೆ ನಾವು ಯಾರಿಗೂ ಹೆದರೋಬೇಕಾಗಿಲ್ರಿ. ಫ್ರೆಂಡ್ಸ್, ನಾವು ದುಡ್ಕೊಂಡ್ ತಿನ್ಬೇಕಂದ್ರೆ ಹೆಂಗಾದ್ರು ದುಡ್ಕೊಂಡ್ ತಿನ್ಬೋದ್ರಿ. ಅಂದ್ರೆ ಯಾರಿಗೂ ಹೆದರಿ ನಾವು ಅಯ್ಯೋ ಇದು ಈ ತರ ಮಾಡಿದ್ರೆ ಯಾರಾದ್ರೂ ಏನಾದ್ರು ಅನ್ಕೊಂತಾರೆ ಅದೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅದು ತಲೆ ಕೆಡಿಸ್ಕೊಂಡಿದ್ರೆ ನಾವು ಜೀವನ ಮಾಡಕ್ಕ ಸಾಧ್ಯ ಇಲ್ಲ. ಯಾವ್ದೋ ಒಂದು ಮನ್ಯಾಗ ನಾವು ನ್ಯಾಯ ಪ್ರಕಾರವಾಗಿ ಚಲೋ ತನಗೆ ಏನ ಮಾಡ್ಕೊಂಡು ಹೋದ್ರಲ್ಲ ಅದ್ ಚಲೋನರಿ. ನಾವು ಏನಾದ್ರೂ ಹಿಂಗ ಒಬ್ರು ಮೋಸ ಮಾಡ್ಲಿಕ್ಕತ್ತೀವಿ, ಏನಾದ್ರು ಬೇರೆಯವ್ರಿಗೆ ಇದು ಮಾಡ್ಲಿಕತ್ತೀವಿ ಅಂತಂದ್ಮ್ಯಾಗ ಅದೇ ಹೆದ್ರಕೈತೈತ್ರಿ. ಮನ್ಯಾಗ ನಾವು ದುಡಿಯಾಕತ್ತೀವಿ ಎಲ್ಲಾ ಇದು ಮಾಡಾಕತ್ತೀವಿ, ನಮ್ದ ಸ್ವಂತ ಏನಾದ್ರು ಮಾಡಾಕತ್ತೀವಿ ಅಂದ್ರ ಯಾರಿಗೂ ಏನು ಹೆದ್ರೋ ಅವಸರ ಇಲ್ಲ ರೀ. ನೀವು ನಿಶ್ಚಿಂತೆಯಾಗಿ ಇದು ಮಾಡ್ಬೋದ್ರಿ. ಫ್ರೆಂಡ್ಸ್, ನೀವು ನೋಡ್ಬೋದ್ರಿ. ಫ್ರೆಂಡ್ಸ್, ಇದು ನೋಡ್ಬೋದ್ರಿ, ಕ್ಯಾಂಡಲ್ ನೋಡಾಕತ್ತೀರಲ್ಲ, ಇಲ್ಲಿ ನೋಡ್ರಿ, ಇದು ನಮ್ದು ಆಕಾಶ ಇರ್ತೈತಲ್ರಿ, ಮೋಡ ಆಕಾಶ. ಇಲ್ಲಿ ನೋಡ್ರಿ, ಇದನ್ನ ನಾನು ಮನ್ಯಾಗ ಮಾಡಿದ್ರಿ ಮೋಲ್ಡರ್ನಾಗ. ಇಲ್ಲಿ ನೋಡ್ರಿ, ಇದನ್ನ ಹೆಂಗ್ ಮಾಡ್ತಾರಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಹೆಂಗ್ ಮಾಡ್ತಾರೆ ಹೆಂಗಿಲ್ಲ ಅಂತೇಳಿ. ಇಲ್ಲಿ ನೋಡ್ರಿ, ಕ್ಲೌಡ್ ಇರ್ತೈತಲ್ರಿ, ಮೋಡ. ನೋಡ್ರಿ, ಇದು ಆಕಾಶ ಬ್ಲೂ ಕಲರ್ದು, ಇದು ಮೋಡ ಇದ್ದಂಗ್ರಿ. ಇದನ್ನ ಹೆಂಗ್ ಮಾಡ್ತಾರಂತ ನಾನು ತಿಳಿಸ್ಕೊಂತೀನಿ. ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಕಾಮೆಂಟ್ ಸೆಕ್ಷನ್ನಾಗ ನೀವು ಖಂಡಿತ ತಿಳಿಸ್ರಿ, ಯಾರಿಗಾದ್ರೂ ಉಪಯೋಗ ಆಗ್ತೈತಿ ಅಂತ ಹೇಳಿ. ನಮ್ಗೂ ಉಪಯೋಗ ಆಗ್ಲಾರ್ದಂಗ ಇನ್ನೊಬ್ರಿಗೆ ಉಪಯೋಗ ಆಗ್ತೈತಿ ಅಂದ್ರೆ ಅದನ್ನ ಬಹಳ ಖುಷಿ ಅನಿಸ್ತೈತ್ರಿ. ಯಾಕಂದ್ರೆ ಒಬ್ಬರು ನಮ್ಮಿಂದ ಚಲೋ ಆಗ್ತೈತಂದ್ರೆ ಅದಕ್ಕಿಂತ ನಮ್ಗೆ ಏನು ಏನು ಬೇಡ ಅಂತೇಳಿ ಹೇಳ್ಕೊಂತೀನಿ ನಾನು. ಫ್ರೆಂಡ್ಸ್, ಇವಾಗಂತೂ ಈ ವಿಡಿಯೋದಾಗ ಎಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಎಲ್ಲ ತಿಳಿಸಿನ್ರಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರಲ್ಲ ಖಂಡಿತ ನೀವು ಭೇಟಿ ಆಗ್ರಿ. ಫ್ರೆಂಡ್ಸ್, ಯಾರಿಗಾದ್ರೂ ಬೇಕಂದ್ರೆ ನೀವು ಖಂಡಿತ ಭೇಟಿ ಆಗಿರಿ. ಅಂದ್ರೆ ಭಾಳ ಕಮ್ಮಿ ರೇಟ್ನಾಗ ಕೊಡ್ತೀನಿ, ನನಗೇನು ಜಾಸ್ತಿ ಏನೂ ಇಲ್ಲ ರೀ. ನಾವು ತೊಗೊಂಡಿದ್ದಕ್ಕೆ ಅರ್ಧ ರೇಟ್ ಬಂದ್ರೆ ಸಾಕ್ರಿ. ಇವೆಲ್ಲ ಭಾಳ ಇದಾವ್ರಿ. ಇಲ್ಲೇನು ನೋಡ್ಲಿಕ್ಕತ್ತೀರಲ್ಲ, ಈ ಸಣ್ಣ 11 ಏನು ಡಿಸೈನ್ಸ್ ಇದಾವಲ್ಲ ಇವಂತೂ ಭಾಳ ಇದಾವ್ರಿ. ಇವನು ಸೇಲ್ ಮಾಡ್ತೀನಿ ರೀ ನಾನು. ನಿಮ್ಗೆ ಯಾರಿಗಾದ್ರೂ ಬೇಕಂದವ್ರು, ಇಲ್ಲಕಂದ್ರೆ ಯಾರಿಗಾದ್ರೂ ಪರಿಚಯದವ್ರಿಗಿದ್ರು ಜಾಸ್ತಿ ನೀವು ವಿಡಿಯೋನ ಶೇರ್ ಮಾಡ್ರಿ. ಯಾರಿಗಾದ್ರೂ ಉಪಯೋಗ ಆಗ್ತೈತಲ್ಲ. ಈಗ ಸುಮ್ಮನೆ ನಾವು ಇಟ್ಕೊಳ್ಳೋಕ್ಕಿಂತ ಇದು ಮನ್ಯಾಗ ಇಟ್ಕೊಂಡು ಇವನ್ ತತ್ತಿ ಹಾಕೋದಿಲ್ಲ, ಒಂದಗಿನ ಡಬಲ್ ಆಗೋದಿಲ್ಲ. ಇದು ಯಾರಿಗಾದ್ರೂ ಉಪಯೋಗ ಆಗ್ತೈತಿ, ಯಾರಿಗಾದ್ರೂ ಬೇಕಾಗ್ತೈತಿ. ಇವಾಗ ಒಮ್ಮಿಕ್ಲೇನ ಯಾರಿಗಾದ್ರೂ ಇದ್ರೆ ಫಸ್ಟ್ ಕ್ವಾಲಿಟಿನಾಗಿದ್ದು ಫಸ್ಟ್ ಏನ್ ತಗೊಂತೀವಲ್ಲ ಹೊಸದಾಗ ತಗೊಳಕ ಆಗೋದಿಲ್ರಿ. ಯಾಕಂದ್ರೆ ಭಾಳ ರೇಟ್ ಇರ್ತಾವ ಸಿಲಿಕಾನ್ ಮೋಲ್ಡ್ಸ್. ಹಂಗಂತೇಳಿ ಸೆಕೆಂಡ್ ಹ್ಯಾಂಡ್ನಾಗ ನಾ ಕೊಡ್ಲಿಕ್ಕತ್ತೀನಿ. ನಿಮ್ಗೆ ಬೇಕಂದ್ರೆ ನಾನು ಇದು ಹೆಂಗ್ ಮಾಡ್ತಾರೆ ಹೆಂಗಿಲ್ಲ ಅಂತೇಳಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ರೀ. ನೀವು ವಿಡಿಯೋನು ಮಾಡ್ಕೋಬಹುದು, ಹೆಂಗ್ ಮಾಡ್ಬೇಕು, ಇದಕ್ಕೆಲ್ಲ ಹೆಂಗ್ ಥ್ರೆಡ್ ಆಗ್ಬೇಕು ಹೆಂಗಿಲ್ಲ ಅಂತೇಳಿ ಎಲ್ಲ ನಿಮ್ಗೆ ಈಸಿ ನಾನು ತಿಳಿಸ್ಕೊಡ್ತೀನಿ ರೀ. ಒಮ್ಮಿಕ್ಲೆ ನೀವು ತಗೊಂಡ್ ಹೆಂಗ್ ಮಾಡೋದು ಅಂತೇಳಿ ಕನ್ಫ್ಯೂಸ್ ಆಗೋದಂತೂ ಬೇಡ. ಯಾಕಂದ್ರೆ ನಾ ಹೆಂಗ್ ಮಾಡ್ತಾರೆ ಹೆಂಗಿಲ್ಲ ಅಂತೇಳಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದೆಲ್ಲ ಫಸ್ಟ್ ನಾನು ಏನು ಕ್ಯಾಂಡಲ್ ಮಾಡೋದು ಕಲ್ತೀನಲ್ರಿ, ಇದು ಬಂದು ನಾನು ದುಡ್ಡು ಕೊಟ್ಟು ಕಲ್ತಿದ್ರಿ. ಅಂದ್ರೆ ಒಂದ ದಿನಕ್ಕೆ ರೀ ಒಂದ್ಸರಿ ನಾವು ಕಲಿಯಕ್ ಹೋದ್ರಲ್ಲ 1,000 ರೂಪಾಯಿ ತಗೊಂತಾರ್ರಿ ಕಲ್ಸಕ್ಕ. ನಾನೇನ್ ದುಡ್ಡು ತಗೊಳ್ಳೋದಿಲ್ಲ, ಹಂಗ ಫ್ರೀ ಆಗಿ ನಿಮ್ಗೆ ಹೇಳ್ಕೊಡ್ತೀನಿ ಹೆಂಗ್ ಮಾಡ್ತಾರೆ ಹೆಂಗಿಲ್ಲ. ವ್ಯಾಕ್ಸ್ ಹೆಂಗ್ ನೀವು ಬಿಸಿ ಮಾಡ್ಕೋಬೇಕು, ಎಷ್ಟು ಅದಕ್ಕೆ ಟೆಂಪ್ರೇಚರ್ ಅಂದ್ರೆ ಎಷ್ಟು ಬಿಸಿ ಇದ್ದಾಗ ನಾವು ಮೋಲ್ಡ್ಸ್ನಾಗ ಹಾಕಿದ್ರೆ ಜಲ್ದಿ ಆಗ್ತೈತಿ, ಇದೆಲ್ಲ ನಿಮ್ಗೆ ನಾನು ಫ್ರೀಲಿಂದ ಹೇಳ್ತೀನಿ. ಏನು ಬೇಡ, ನಂಗೆ ದುಡ್ಡೇನು ಎಕ್ಸ್ಟ್ರಾ ಚಾರ್ಜ್ ನಾ ಏನು ಮಾಡೋದಿಲ್ಲ. ಇವು ಕ್ಯಾಂಡಲ್ಸ್ ಎಲ್ಲ ಏನಿದಾವಲ್ಲ ಭಾಳ ಕಮ್ಮಿ ರೇಟ್ನಾಗ ಕೊಡ್ತೀನಿ. ನನ್ನ ಕಡೆ ಏನು ಉಳ್ದಾವಲ್ಲ, ಇದು ದಾರ ಇರ್ಬೋದು, ಆಮೇಲೆ ಫ್ರೇಗ್ರೆನ್ಸ್ ಆಯಿಲ್ ಇರ್ಬೋದು, ಕಲರ್ ಇರ್ಬೋದು, ಎಲ್ಲ ಇದಾವ್ರಿ. ಮತ್ತೆ ವ್ಯಾಕ್ಸು ಐತಿ. ಯಾರಿಗ್ ಬೇಕಲ್ಲ ಅವ್ರು ಕಾಮೆಂಟ್ ಸೆಕ್ಷನ್ನಾಗ ಹೇಳ್ರಿ, ಎಲ್ಲ ನಾನು ಕೊಟ್ಟು ಬಿಡ್ತೀನಿ. ಅಂದ್ರೆ ಏನು ನನಗೆ ಉಪಯೋಗ ಇಲ್ಲ ರೀ, ಸುಮ್ಮನೆ ಇಟ್ಟಾದ್ರೂ ವೇಸ್ಟ್ ಆಗ್ಲಿಕ್ಕತ್ತೈತಿ. ಅಂದ್ರೆ ಈಗ ಕಲಿಬೇಕನ್ನೋರ್ಗಾದ್ರೂ ಯೂಸ್ ಆಗ್ತೈತೆ ಅಂತೇಳಿ ನಾ ಈ ವಿಡಿಯೋ ಮಾಡ್ಲಿಕ್ಕತ್ತೀನಿ ರೀ. ಇದು ನೋಡ್ಬೋದು ನೀವು. ಇದು ಮಾಡುವಾಗಂತೂ ಏನು ನಮ್ಗೆ ಒಂದಿಷ್ಟು ಅಂದ್ರೆ ಇಷ್ಟು ನಮ್ಗೆ ವ್ಯಾಕ್ಸ್ ವೇಸ್ಟ್ ಆಗೋದಿಲ್ರಿ. ಯಾಕಂದ್ರೆ ನಾವು ಮತ್ತೆ ಅದನ್ನ ಕರಗಿಸ್ಕೊಂಡು ಮತ್ತೆ ಇದು ಮಾಡ್ಕೋಬಹುದ್ರಿ. ಹಂಗಂತೇಳಿ ನೋಡ್ರಿ, ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಏನಾದ್ರೂ ಕ್ಯಾಂಡಲ್ಸ್
ಏನಾದರೂ ಮಾಡಬೇಕು, ಏನಾದರೂ ಬಿಸ್ನೆಸ್ ಮಾಡ್ಬೇಕಂತೇಳಿ ನಿಮ್ಗೆ ಯೋಚನೆ ಇದ್ರೆ ನೀವು ಕಮೆಂಟ್ ಸೆಕ್ಷನ್ನಾಗಂತೂ ಫೋನ್ ನಂಬರ್, ನಿಮ್ಮ ಹೆಸರು, ಅಡ್ರೆಸ್ ಎಲ್ಲ ನೀವು ನನಗೆ ನೀವು ಕಾಮೆಂಟ್ ಸೆಕ್ಷನ್ನಾಗ ಹಾಕ್ರಿ. ಯಾರಿಗಾದ್ರೂ ನಮ್ಗೆ ಆಜು ಬಾಜು ಇದ್ದು ನಮ್ಗೆ ಆದ್ರಲ್ಲ ನಾವು ಕಳಿಸ್ಕೊಡ್ತೀವಿ, ಇಲ್ಲಕಂದ್ರೆ ನೀವೇ ಬಂದು ತೊಗೊಂಡು ಹೋಗ್ಬೋದು. ಫ್ರೆಂಡ್ಸ್, ಇದಿತ್ರಿ ಇವತ್ತಿನ ವಿಡಿಯೋಲಾಗ. ನಾಳೆ ಇನ್ನೊಂದು ವಿಡಿಯೋದಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.